ಸಾಕಷ್ಟು ಧ್ಯಾನ, ಯೋಗ, ಸತ್ಸಂಗ, ಪ್ರಾಣಾಯಾಮ ಎಲ್ಲ ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿ ಸಾಕಷ್ಟು ಪರಿವರ್ತನೆ ಆಗಿದೆ. ಇಷ್ಟು ವರ್ಷದ ಜೀವನದಲ್ಲಿ ಬಹಳಷ್ಟು ಪರಿವರ್ತನೆ ಆಗಿದೆ. ಇದನ್ನ ನೋಡಿ ಅನ್ಯರಲ್ಲೂ ಪರಿವರ್ತನೆ ಆಗಿದೆಯಾ? ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ ನಮಗೆ? ಈ ಪರಿವರ್ತನೆ ಅಂತ ಅಂದಾಗ ನಾನು ಸ್ಟಡಿ ಮಾಡ್ಕೊಂಡಂಗೆ ಪ್ರಾರಂಭದಲ್ಲಿ ಕೆಲವು ಚೇಂಜಸ್ ಕಾಣಿಸ್ತು. ಹೊರಗಡೆನೇ ಚೇಂಜಸ್ಸು, ನಾನು ಮಾಡಿಕೊಂಡಿರೋ ಚೇಂಜಸ್ಸು, ನಾನು ಚೇಂಜ್ ಆಗಬೇಕು ಅಂತ ನಿರ್ಧಾರ ಮಾಡಿದ ಚೇಂಜಸ್ಸು, ನಾನು ಕೆಲವರಿಗೆ ಮಾತು ಕೊಟ್ಟು ನಾನು ಬದಲಾಗ್ತೀನಿ ಅಂತ ಹೇಳಿ ಮಾಡಿದ ಚೇಂಜಸ್ಸು. ಇವೆಲ್ಲ ಮಾಡ್ತಿರುವಾಗ ಪೆರಿಫೆರಿನಲ್ಲಿ ಕೆಲವು ಚೇಂಜಸ್ ಕಾಣೋದು, ಆದರೆ ಅದು ಯಾವುದೂ ಉಪಯೋಗಕ್ಕೆ ಬರ್ತಾ ಇರಲಿಲ್ಲ. ಪುನಃ ವಾಪಸ್ಸು ಹಿಂದಕ್ಕೆ ಬೀಳ್ತಾ ಇತ್ತು. ಅಂದರೆ ಮತ್ತೆ ಬ್ಯಾಕ್ ಟು ದಿ ಸ್ಟಾರ್ಟಿಂಗ್ ಪಾಯಿಂಟ್. ಇದು ಚೇಂಜ್. ನಾನು ಚೇಂಜನ್ನು ನಂಬಲಿಲ್ಲ. ಯಾರು ಬದಲಾಗಿದ್ದೀನಿ ಅಂದರೂ ನಾನು ನಂಬಲ್ಲ, ಬದಲಾಯಿಸೋಕ್ಕೂ ಆಗಲ್ಲ. ಆದರೆ ಒಂದು ದೊಡ್ಡ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಷನ್ ಅಂತ. ಚೇಂಜ್ಗೂ ಟ್ರಾನ್ಸ್ಫಾರ್ಮೇಷನ್ಗೂ ಒಂದು ಡಿಫ್ರೆನ್ಸ್ ಗೊತ್ತಾಗಿದ್ದು ಆತ್ಮ ಸಂಶೋಧನೆಯಿಂದ. ಆ ಟ್ರಾನ್ಸ್ಫಾರ್ಮೇಷನ್ನಲ್ಲಿ ಗುಣ ಬದಲಾವಣೆ ಆಗಿ ಶುರುವಾಯಿತು. ನನ್ನಲ್ಲಿ ತಮಸ್ಸಿಲ್ಲದೆ ಇದ್ದರೂ ರಜಸ್ಸು ಜಾಸ್ತಿ ಇತ್ತು, ಸತ್ವ ಕಮ್ಮಿ ಇತ್ತು, ರಜಸ್ ತುಂಬ ಇತ್ತು, ಮ್ಯಾಕ್ಸಿಮಮ್ ಲೆವೆಲ್ ರಜಸ್. ಯಾವಾಗ ನೋಡಿದ್ರೂ ಓವರ್ ಆ್ಯಕ್ಟಿವಿಟಿ, ಯಾವಾಗ ನೋಡಿದ್ರೂ ಆ್ಯಕ್ಟಿವ್ ಆಗಿರೋದಂದರೆ ಎಷ್ಟು ಮ್ಯಾಕ್ಸಿಮಮ್ ಆ್ಯಕ್ಟಿವಿಟಿ. ಈ ಥರ ಇದ್ದು ಸ್ಟ್ರೆಸ್ ಆಗೋದು, ಸ್ಟ್ರೈನ್ ಆಗೋದು, ಎಲ್ಲ ಆಗೋದು. ಅದನ್ನು ನಿಧಾನವಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಒಳಗಡೆಯಿಂದನೇ, ಎಷ್ಟೇ ಹೊರಗಡೆಯಿಂದ ಆದ್ರೂ ಸಾಧ್ಯ ಇಲ್ಲ. ಅದು ಎಷ್ಟೇ ಟೈಮ್ ಟೇಬಲ್ ಹಾಕ್ಕೊಂಡು ಸೆಲ್ಫ್ ಡಿಸಿಪ್ಲಿನಿಂಗ್, ಇನ್ನರ್ ಡಿಸಿಪ್ಲಿನ್ ಆಗೋವರೆಗೂ ಆಗಲ್ಲ ಅಂತ ಗೊತ್ತಾಗೋಯ್ತು. ನನ್ನ ಆ್ಯಟಿಟ್ಯೂಡ್ ಚೇಂಜ್ ಆಗಬೇಕು, ನನ್ನ ಕ್ಯಾರೆಕ್ಟರ್ ಚೇಂಜ್ ಆಗಬೇಕು, ನನ್ನ ಸ್ವಭಾವ ಚೇಂಜ್ ಆಗಬೇಕು. ಈ ರೀತಿ ಆಗೋದು ಧ್ಯಾನದಿಂದ ಮಾತ್ರ. ಆ ಗುಣದ ಕ್ವಾಲಿಟಿ, ಗುಣ ಅಂತೀವಲ್ಲ, ಆ ಸತ್ವಕ್ಕೆ ನಿಧಾನವಾಗಿ ಫಿಲ್ಟರ್ ಮಾಡಿ 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 ತಮಸ್ಸು ರಜಸ್ಸನ್ನು ಹೋಗಿಸಿ ನನ್ನಲ್ಲಿರೋ ಪ್ರಾಣಿ ಸಾಯ್ತಾ ಬಂತು, ನನ್ನಲ್ಲಿರೋ ರಾಕ್ಷಸ ಗುಣ ಸಾಯ್ತಾ ಬಂತು, ನನ್ನಲ್ಲಿರೋ ನೆಗೆಟಿವಿಟಿ ಸಾಯ್ತಾ ಬಂತು, ನನ್ನಲ್ಲಿರೋ ಮನುಷ್ಯತ್ವ ಸತ್ತು ದೈವತ್ವ ಹೋಗ್ತಾ ಬಂತು. ಈ ಥರ ಬಿಗ್ ಟ್ರಾನ್ಸ್ಫಾರ್ಮೇಷನ್. ಈ ಟ್ರಾನ್ಸ್ಫಾರ್ಮೇಷನ್ ಆಯಿತು, ಮುಗಿದೋಯಿತು ಅನ್ನೋದು ಇಲ್ಲ. ಎಲ್ಲೋ ಒಂದು ಸ್ವಲ್ಪ ಟ್ರಾನ್ಸ್ಫಾರ್ಮ್ ಆಗಿದೆ, ಆದರೆ ಇದು ಕೊನೆಯೂ ಅಲ್ಲ, ಮೊದಲು ಅಲ್ಲ. ಇದು ಎಲ್ಲಿಗೆ ಮುಟ್ಟತ್ತೋ ಗೊತ್ತಿಲ್ಲ, ಬದಲಾಗ್ತಾನೆ ಇರುತ್ತೆ. ಎವ್ರಿ ಸಿಚುಯೇಷನ್ ಎ ನ್ಯೂ ಸಿಚುಯೇಷನ್, ಎವ್ರಿ ಡೇ ನ್ಯೂ ಡೇ, ಎವ್ರಿ ಪರ್ಸನ್ ಐ ಮೀಟ್ ರಿಪೀಟೆಡ್ಲಿ, ಇಫ್ ಐ ಮೀಟ್ ದಟ್ ಸೇಮ್ ಪರ್ಸನ್ ಡಿಫ್ರೆಂಟ್ ಟು ಮೀ. ಯಾಕೆಂದರೆ ನಾನು 20 ವರ್ಷದಿಂದ ಭಾನುನ 30 ವರ್ಷದಿಂದ ನೋಡ್ತಾ ಇದ್ದೀನಿ. ದಿನ ನೋಡ್ತಾ ಇದ್ರು, ಪ್ರತಿ ಸತಿ ನೋಡಿದಾಗಲೂ ನನಗೆ ಹೊಸ ದೃಷ್ಟಿಕೋನ, ಹೊಸ ರೀತಿ ನೋಡೋದಕ್ಕೆ ಬರೋದೇ ಹೊರತು ನನಗೆ ಹಳೇದು ಜ್ಞಾಪಕ ಬರೋದೇ ಇಲ್ಲ. ನೆನಪಿಸ್ಕೊಂಡ್ರೆ ಒಂದು ನೆನಪು ಅಂತ ಬರ್ಬೋದು, ಆದರೆ ನನ್ನ ಆ್ಯಟಿಟ್ಯೂಡು ಬೇರೆಯೇ ಆಗಿರುತ್ತೆ. ನಾನು ಬೆಳೀತಾ ಇದ್ದಂಗೂ ನನ್ನ ಇರುವಿಕೆಯಿಂದ ಅವ್ರ ಮೇಲೆ ಪರಿಣಾಮಗಳಾಗಬೇಕೇ ಹೊರತು ನನ್ನ ನೋಡಿ ಬದಲಾಯಿಸೋಕ್ಕಾಗಲ್ಲ. ನನ್ನ ನೋಡಿದ್ರೆ ನನ್ನ ಥರ ಡ್ರೆಸ್ ಮಾಡ್ಕೋಬೋದಷ್ಟೇ, ನನ್ನ ನೋಡಿದ್ರೆ ನನ್ನ ವರ್ಡ್ಸ್ನ ಇಮಿಟೇಟ್ ಮಾಡ್ಬೋದಷ್ಟೇ. ಆದರೆ ಯಾರೂ ಬದಲಾಯಿಸೋಕ್ಕಾಗಲ್ಲ. ಅದೆಲ್ಲನೂ ಬರೀ ಫೇಕ್ ಆಗುತ್ತೆ. ನಾನು ಯಾರನ್ನು ನೋಡಿ ಬದಲಾಗಿಲ್ಲ. ನಾನು ನನ್ನನ್ನೇ ನೋಡಿಕೊಂಡು, ನನ್ನಲ್ಲೇ ಬೆಳೆದು, ನನ್ನಲ್ಲೇ ತಪ್ಪುಗಳನ್ನ ಹುಡ್ಕೊಂಡು, ನನ್ನಲ್ಲೇ ತಿದ್ಕೊಂಡು, ಅದಕ್ಕೆ ನನಗೆ ಇವಾಗ ಯಾರು ತಪ್ಪು ಮಾಡಿದ್ರೆ ನಾನು ಆ ಸ್ಥಿತಿನಲ್ಲಿ ಇದ್ನಲ್ಲ, ಅವ್ರು ಇವತ್ತೆಲ್ಲ ನಾಳೆ ಗ್ರಹಿಸ್ತಾರೆ, ಅವ್ರ ಲೆವೆಲ್ ಇಷ್ಟೇ, ನಾನು ಮುಂಚೆ ಹಂಗೆ ಮಾಡ್ತಿದ್ನಲ್ಲ ಅನ್ನೋದು ಬರಬೇಕಾದ್ರೆ ಆ ವಿವೇಕ ನಾನು ನನ್ನನ್ನು ಗಮನಿಸ್ಕೊಂಡು ಒಪ್ಕೊಂಡಿದ್ದಕ್ಕೆ ಅಲ್ವಾ. ಅದರಿಂದ ನಾನು ಎಲ್ಲಿ ಹೋಗ್ತೀನೋ ಐ ಫೀಲ್ ಮೈ ಪ್ರೆಸೆನ್ಸ್ ಆ್ಯಂಡ್ ಅದರ್ಸ್ ಪ್ರೆಸೆನ್ಸ್. ಆ ಪ್ರೆಸೆನ್ಸ್ ಆ ಮೊಮೆಂಟಲ್ಲಿ ಅವ್ರಿಗೆ ಫೀಲ್ ಆಗುತ್ತೆ. ನನ್ನ ಇರುವಿಕೆಯ ಅರಿವಿಂದ ಅವರಲ್ಲಿ ಆ ಒಂದು ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಆ ಎನರ್ಜಿ ಯಾವಾಗ ಅವ್ರಿಗೆ ಹೋಗುತ್ತೆ, ಅಟ್ಲೀಸ್ಟ್ ಆ ಮೊಮೆಂಟಲ್ಲಾದರೂ ನನ್ನ ಸುತ್ತ ಅವ್ರು ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಈ ರೀತಿ ಅನುಭವಗಳು ಅವ್ರಿಗೂ ಆಗಿದೆ, ನನಗೆ ಆಗ್ತಾನೇ ಇರುತ್ತೆ. ಏನೋ ಬೈಬೇಕು, ನನ್ನನ್ನೇನೋ ಮಾಡಬೇಕು ಅಂದ್ಕೊಂಡು ಬರ್ತಾರೆ. ಸುಮ್ಮನೆ ನಾನು ಒಂದು ಸತಿ ನಕ್ಬಿಟ್ಟು ಅವ್ರ ಜೊತೆ ಇದ್ದು ಅವ್ರ ಪ್ರೆಸೆನ್ಸ್ನ ನಾನು ಫೀಲ್ ಮಾಡಿದ್ರೆ ಎಂತೆಂಥವ್ರೋ ಬಂದು ಹಾಗೆ ವಾಪಸ್ ಹೋಗಿದ್ದಾರೆ. ಅದು ಪರಮಾತ್ಮನ ಶಕ್ತಿ ಅಷ್ಟೇ. ಅಮ್ಮ, ಬಹಳಷ್ಟು ಜನಕ್ಕೆ ಕುತೂಹಲ ಇರೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವು ಅಕಾಡೆಮಿಕಲಿ ಏನು ಓದಿದ್ದೀರಾ ಅಂತ ಅಮ್ಮ. ನಿಮ್ಮ ವಿದ್ಯಾಭ್ಯಾಸ ವ್ಯಾಸಂಗ ಏನಾಗಿದೆ, ಹಾಗೆಯೇ ನೀವು ಯಾವ ಟ್ರೈನಿಂಗ್ ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಿದ್ದೀರಾ, ಅವುಗಳಿಂದ ನಿಮಗೆ ಏನೆಲ್ಲ ಪರಿಣಾಮ ಉಂಟಾಗಿದೆ ಅಥವಾ ನಿಮ್ಮ ಮೇಲೆ ಯಾವ ರೀತಿಯ ಪ್ರಭಾವ ಬೀರಿವೆ ಆ ಕ್ಯಾಂಪ್ಗಳು? ನಂದು ಎಜುಕೇಷನ್ BSc. ಅದರಲ್ಲಿ ನಾನು ಓದಿದ್ದು CBZ ಡಿಗ್ರಿ. ನನಗೇನು ಹೆಲ್ಪ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಸ್ಕೂಲ್ಗೆ ಹೋದಾಗ, ಹೈಸ್ಕೂಲ್ಗೆ ಹೋದಾಗ, ಕಾಲೇಜ್ ಹೋದಾಗ ತುಂಬ ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ.
ಜೀವನ ಬೇರೆ ಒಂದು ದೃಷ್ಟಿಕೋನದಲ್ಲಿ ನೋಡೋ ಹಾಗೆ ನನಗಾಗಿದೆ. ಪ್ರಪಂಚ ದೊಡ್ಡದಾಗಿದೆ, ಕಾನ್ಸಿಕ್ವೆನ್ಸ್ಗಳು ಬಹಳ ಇದೆ. ನಂದು ಓದೋದು ಅಬ್ಜೆಕ್ಟ್ ಇಲ್ಲದೆ ಇದ್ರೂ ಬಹಳ ವಿಷಯಗಳು ನನಗೆ ಗೊತ್ತಾಗಿದೆ, ತಿಳ್ಕೊಂಡಿದ್ದೀನಿ. ತುಂಬ ಜನರ ಕನೆಕ್ಷನ್ ಸಿಕ್ಕಿದೆ. ಇದೆಲ್ಲ ಆಗಿದ್ದಂತೂ ನಿಜ. ಚಿಕ್ಕವಳಿದ್ದಾಗಲೂ ಅಷ್ಟೇ ನಾನು ಟ್ರೈನಿಂಗ್ ತೊಗೊಂಡಿದ್ದು ಅಂದರೆ ಮಕ್ಕಳ ಕೂಟದಲ್ಲಿ. ಮಕ್ಕಳ ಕೂಟ ಅಖಿಲ ಕರ್ನಾಟಕ ಮಕ್ಕಳ ಕೂಟ ಇವತ್ತೂ ನಡೀತಾ ಇದೆ. ಅದು ಅಲ್ಲಿ ಬಹಳಷ್ಟು ಟ್ರೈನಿಂಗ್ ಸಿಕ್ತು. ಅಂದರೆ ನಂದು ಲಝಿಮ್ ಇರ್ಬೋದು, ಡಂಬಲ್ಸ್ ಇರ್ಬೋದು, ಕೋಲಾಟ ಇರ್ಬೋದು, ಫೋಕ್ ಡ್ಯಾನ್ಸ್ ಇರ್ಬೋದು, ಆಟ, ಬೇರೆ ಬೇರೆ ಊರುಗಳಿಗೂ ಹೋಗಿ ನಾವು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಿದ್ದಿದ್ದು, ಇವೆಲ್ಲವೂ ಬಹಳ ಪರಿಣಾಮ ಆಗಿದೆ ನನಗೆ. ಆಮೇಲೆ ಅದಾದಮೇಲೆ ನಾನು ಮಾಡಿದಂತಹ ಸಿದ್ಧ ಸಮಾಧಿ ಯೋಗ ಟ್ರೈನಿಂಗ್, ಟೀಚರ್ಸ್ ಟ್ರೈನಿಂಗ್, ಅದಾದಮೇಲೆ ಅಡ್ವಾನ್ಸ್ ಕೋರ್ಸಸ್, ಅದಾದಮೇಲೆ ಪಾಂಡಿಚೇರಿನಲ್ಲಿ ಒಂದು 21 ಡೇಸ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೆ. ಇದರಲ್ಲಿ ಕಂಪ್ಯಾರಿಟಿವ್ ಸ್ಟಡಿ ಆಫ್ ಬೈಬಲ್, ಕುರಾನ್ ಆ್ಯಂಡ್ ಭಗವದ್ಗೀತಾ ಇತ್ತು. ಅಲ್ಲೂ ತುಂಬ ಕಲ್ತ್ಕೊಂಡೆ. ನನಗೆ ನಾನು ಹೋಗಿ ಅಟೆಂಡ್ ಮಾಡೋಕ್ಕಿಂತ ನಾನು ಕ್ಯಾಂಪ್ಗಳನ್ನ ನಡೆಸಿದ್ದೇ ಭಾಳ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ನನಗೆ. ನಾನು 10 ಜನನ ಸೇರಿಸಿ, 100 ಜನನ ಸೇರಿಸಿ, 1000 ಜನನ ಸೇರಿಸಿ ಕ್ಯಾಂಪ್ ಮಾಡೋಕ್ಕೆ ಹುಚ್ಚು ನನಗೆ. ಅಂದರೆ ಖುಷಿ, ಜನ ಬಂದಷ್ಟು ನನಗೆ ಎನರ್ಜಿ. ನಾನು ಯಾವತ್ತೂ ಯಾರ ತಲೆನೂ ಎಣಿಸಿಲ್ಲ 1 2 3 ಅಂತ. ನನಗೆ 4 ಜನ ಇದ್ದರೆ ಅವ್ರ ಎನರ್ಜಿ ಲೆವೆಲ್ ಬಹಳ ಇಷ್ಟ. ನಾನು ಅದನ್ನು ಒಂಥರ ಯಾರನ್ನ ಬೇಕಾದ್ರೂ ಕನೆಕ್ಟ್ ಮಾಡ್ಬೋದು, ಪರಮಾತ್ಮನೇ ಕನೆಕ್ಟ್ ಮಾಡ್ಬೋದು. ಅದಕ್ಕೆ ಹೇಳ್ತಾರೆ ಸ್ವರ್ಗನೇ ಗೆಲ್ಬೋದು ಸರಿಯಾದವ್ರು ಸುತ್ತ ಇದ್ದರೆ ಅಂತ. ಆ ಥರ ವೈಬ್ರೇಷನ್ಸು, ಎನರ್ಜಿ, ಪಾಸಿಟಿವ್ ಥಾಟ್ಸು, ಇದ್ರ ಬಗ್ಗೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟ. ಆಮೇಲೆ ನಾನು ಸೈಕಾಲಜಿ ಓದದೇ ಇದ್ರೂ ನನಗೆ ಪ್ರತಿಯೊಬ್ಬರ ಮನಸ್ಸನ್ನು ತಿಳ್ಕೊಳ್ಳೋಕೆ ಇಷ್ಟ. ಯಾಕೆಂದರೆ ನಾನು ಇಂಟ್ರಾಸ್ಪೆಕ್ಷನ್ ಮಾಡಿ 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 ನನ್ನ ಮೆದುಳು ಯಾವ ರೀತಿ ಕೆಲಸ ಮಾಡುತ್ತೆ, ಯಾವ ರೀತಿ ಯಾವಾಗ ಡೈನಮಿಕ್ ಆಗಿರುತ್ತೆ, ಯಾವಾಗ ಅದು ಡಲ್ ಆಗಿರುತ್ತೆ, ಯಾವ್ಯಾವ ಥಾಟು ನನಗೆ ಸಪೋರ್ಟ್ ಮಾಡುತ್ತೆ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವ ರೀತಿ ನಾನು ಕೆಲಸ ಮಾಡಬಹುದು, ಇದೆಲ್ಲನೂ ಕೂಡ ನನ್ನನ್ನು ನಾನು ಸ್ಟಡಿ ಮಾಡಿಕೊಂಡೆ ಎಷ್ಟೋ ವಿಚಾರ ತಿಳ್ಕೊಂಡಿದ್ದೀನಿ. ಅದರಿಂದ ಈ ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಈ ಪಂಚಕೋಶಗಳ ಒಂದು ಸ್ಟಡಿ ಮಾಡುವಾಗ, ಲಲಿತಾ ಸಹಸ್ರನಾಮ ಸ್ಟಡಿ ಮಾಡುವಾಗ ಪ್ರತಿಯೊಂದಕ್ಕೂ ನಾನು ಕನೆಕ್ಟ್ ಮಾಡಿಕೊಂಡು ಅನಾಟಮಿ ಏನು, ಫಿಸಿಯಾಲಜಿ ಏನು, ಸೈಕಾಲಜಿ ಏನು ಇದೆ ಅದೆಲ್ಲ ಕಂಪ್ಲೀಟ್ ತಿಳ್ಕೊಂಡ್ರೇ ನನಗೆ ಎಟರ್ನಲ್ ನಾಲೆಜ್ ಅಂತ ಗೊತ್ತಾಯಿತು, ಸ್ವರ್ಗ ಮತ್ತು ನರಕ ತಿಳ್ಕೊಳ್ಳೋಕ್ಕಿಂತ. ಹೀಗೆ ತುಂಬ ಟ್ರೈನಿಂಗ್ಸು ನಾನು ಕಂಡಕ್ಟ್ ಮಾಡಿದ ಕ್ಯಾಂಪುಗಳು, ಮಕ್ಕಳ ಕ್ಯಾಂಪುಗಳು ಒಂದೊಂದು ಮಕ್ಕಳಿಂದನೂ ಕಲ್ತಿದ್ದೀನಿ. ಅದರಿಂದ ಅಟೆಂಡ್ ಮಾಡಿದ ಕ್ಯಾಂಪ್ ಅಂದರೆ ನಾನು ಮಾಡೋದು ಅಟೆಂಡ್ ಮಾಡೋದೇನೆ, ನಾನು ನಡೆಸೋದು ಅಟೆಂಡ್ ಮಾಡೋದೇನೆ. ಈ ಥರ ತುಂಬ ಕ್ಯಾಂಪ್ಗಳನ್ನ ಇವತ್ತುವರೆಗೂ ಕ್ಯಾಂಪ್ನ ನಡೆಸ್ತಾನೇ ಇದ್ದೀನಿ, ಕಲಿತಾನೇ ಇದ್ದೀನಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ ನಾನು ನುಡಿ ಇದೆ, ಹಾಡಿದೆ, ಪುರಂದರದಾಸರ ಕೀರ್ತನೆ ಇದೆ. ಇದರ ಜೊತೆಗೆ ಗುರುವನ್ನ ಮೀರಿಸುವಂತಹ ಶಿಷ್ಯನಾಗಬೇಕು ಅನ್ನುವಂತಹ ಮಾತು ಕೂಡ ಇದೆ. ಈ ಗುರು ಶಿಷ್ಯರ ಸಂಬಂಧ ಎಷ್ಟು ವಿಶೇಷವಾದದ್ದು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಮ್ಮ? ಯಾವುದೇ ಏನಾದರೂ ಒಂದು ಹೇಳಬೇಕಾದ್ರೆ ಅದಕ್ಕೆ ಒಂದು ಅಂತಸತ್ವ ಅಂತಾರೆ. ಅಂತಸತ್ವ ಅಂದರೆ ದಿ ಎಸೆನ್ಸ್ ಆಫ್ ವಾಟ್ ವಿ ಟಾಕ್, ವಾಟ್ ವಿ ಸೇ. ಯಾವಾಗಲೂ ಒಂದೊಂದು ಸತಿ ಗುರು ಅಂದಾಗ್ಲೂ, ಪ್ರತಿ ಸತಿ ಗುರು ಅಂತ ಅಂದಾಗ್ಲೂ ನನಗೆ ಬೆಳಕು ಅಂತಲೇ ಅನಿಸೋದು. ಯಾಕೆಂದ್ರೆ ನಾನು ಫೀಲ್ ಮಾಡ್ತೀನಿ ವರ್ಡ್ಸ್ನ ಮಾತಾಡುವಾಗ. ಅದನ್ನೇ ಎಲ್ಲರಿಗೂ ಹೇಳ್ಕೊಡೋದು. ವರ್ಡನ್ನ ಫೀಲ್ ಮಾಡಿದ್ರೆ ಯು ಫೀಲ್ ದಿ ಮೀನಿಂಗ್ ಆಫ್ ದಿ ವರ್ಡ್ ಅಂತ. ಡಿಕ್ಷನರಿ ನೋಡಲೇಬೇಕಾಗಿಲ್ಲ. ಗುರು ಅಂದರೆ ಬೆಳಕು, ಗುರು ಅಂದರೆ ಶಕ್ತಿ, ಗುರು ಅಂದರೆ ಜ್ಞಾನ, ಬೇಕಾದಷ್ಟು ಅರ್ಥಗಳು ಗುರುಗಿರುವಾಗ, ಗುರು ಅಂದರೆ ತಲೆ, ಕೈ, ಕಾಲು ಇರೋ ಮನುಷ್ಯ ಅಂತ ಯಾರು ನೋಡೋಕ್ಕೆ ಸಾಧ್ಯ? ಒಂದು ಎಕ್ಸ್ಪ್ಲನೇಷನ್ ಆ ಥರ ಎಲ್ಲೂ ಇಲ್ವಲ್ಲ. ಗುರು ಅಂದಾಗ ಶಕ್ತಿ ಅಂತಲೇ ಇದೆ, ಗುರು ಅಂದಾಗ ಜ್ಞಾನ ಅಂತ ಇದೆ. ಅಂತಹ ಅರ್ಥಗಳೆಲ್ಲ ಇರುವಂಥ ಗುರುನ ನಾವು ಯಾವ ರೀತಿ ನೋಡೋಕ್ಕೆ ಸಾಧ್ಯ? ಒಂದು ಎನರ್ಜಿ ಅಂತ ನೋಡಬೇಕು, ಪವರ್ ಅಂತ ನೋಡಬೇಕು, ಬೆಳಕು ಅಂತ ನೋಡಬೇಕು, ಜ್ಞಾನ ಅಂತ ನೋಡಬೇಕು. ಹಾಗೆ ನೋಡಬೇಕಾದ್ರೆ ಈ ಕಣ್ಣಿಂದ ಸಾಧ್ಯ ಇಲ್ಲ. ಗುರು ಈಸ್ ಅನ್ ಎಕ್ಸ್ಪೀರಿಯನ್ಸ್. ಅದರಿಂದ ಎಲ್ಲರಲ್ಲೂ ಇರುವ ಶಕ್ತಿ ಗುರು.
ಎಲ್ಲರಲ್ಲೂ ಇರುವ ಸೃಷ್ಟಿ ಶಕ್ತಿ ಗುರು, ಎಲ್ಲರಲ್ಲೂ ಇರುವ ಪರಿಪಾಲನಾ ಶಕ್ತಿ ಗುರು, ಎಲ್ಲರಲ್ಲೂ ಇರುವಂತಹ ಎಲಿಮಿನೇಟಿಂಗ್ ಡಿಸ್ಟ್ರಕ್ಷನ್ ಪವರ್ ಏನಿದೆ ಅದು ಗುರು. ಅದರಿಂದ ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ ಅಂತ ಆಕಾಶ ನೋಡಲ್ಲ. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ ಅಂತ ಇಲ್ಲೇ ಇರುವಂತಹ ಆ ಎನರ್ಜಿ ಫೋಕಲ್ ಪಾಯಿಂಟ್ಸ್ನ ಮುಟ್ತೀವಿ. ಯಾಕೆಂದರೆ ಇಲ್ಲಿದೆ ಕ್ರಿಯೇಟಿವಿಟಿ. ಬ್ರಹ್ಮ ಇಲ್ಲಿದ್ದಾನೆ, ವಿಷ್ಣು ಇಲ್ಲಿದ್ದಾನೆ, ಈಶ್ವರ ಇಲ್ಲಿದ್ದಾನೆ, ರುದ್ರ ಇಲ್ಲಿದ್ದಾನೆ. ಈ ಶಕ್ತಿಗಳೆಲ್ಲ ನಮ್ಮಲ್ಲಿದೆ. ಈ ಪಿಂಡಾಂಡದಲ್ಲೇ ಇಡೀ ಬ್ರಹ್ಮಾಂಡ ಇರಬೇಕಾದ್ರೆ ಅಲ್ಲಿ ಯಾಕೆ ಆಕಾಶ ನೋಡಬೇಕು? ಅದರಿಂದ ನನ್ನಲ್ಲಿ ಗುರು ಶಕ್ತಿ, ಆ ಸೆಂಟರ್ ಈಸ್ ಗುರು. ಆ ಸೆಂಟರ್ ಏನಿದೆ ನನ್ನಲ್ಲಿ ಅದೇ ಧರ್ಮ, ನನ್ನ ಗುರು, ನನ್ನ ಜ್ಞಾನ, ನನ್ನ ಬೆಳಕು, ನನ್ನಲ್ಲಿ ಆನಂದ ಎಲ್ಲವೂ ಆ ಗುರುವೇ ನನ್ನೊಳಗಡೆ ಇರುವ ಪಾಯಿಂಟ್. ಯಾವಾಗ ನನಗೆ ಅದರಲ್ಲಿ ರೆಸ್ಪೆಕ್ಟ್ ಕೊಡ್ತೀನೋ, ಪ್ರೀತಿಸ್ತೀನೋ, ಆವಾಗ ಏನಾಗುತ್ತೆ, ನಾನು ನಂಬ್ತೀನಿ ಎಲ್ಲರಲ್ಲೂ ಈ ಪಾಯಿಂಟ್ ಇದೆ ಅಂತ. ಅದರಿಂದ ನಾನು ಎಲ್ಲರನ್ನೂ ಕೂಡ ರೆಸ್ಪೆಕ್ಟ್ ಮಾಡಲೇಬೇಕು, ಪ್ರೀತಿಸಲೇಬೇಕು, ಅವರನ್ನು ಗುರು ಅಂತ ನೋಡಲೇಬೇಕು. ಗುರು ಅಂತ ಬಾಯಿನಲ್ಲಿ ಹೇಳೋದಲ್ಲ, ನಾನು ಅವ್ರನ್ನ ಗುರು ಅಂತ ನೋಡಿದ್ರೆ ಅವರಲ್ಲಿರೋ ಗುರು ನನಗೆ ರೆಸ್ಪಾಂಡ್ ಮಾಡೋಕ್ಕೆ ಸಾಧ್ಯ. ನಾನು ಪ್ರೀತಿಯಿಂದ, ಗೌರವದಿಂದ, ಜ್ಞಾನದಲ್ಲಿ ಮಾತಾಡಿದ್ರೆ, ವಿವೇಕದಿಂದ, ಅವರಲ್ಲೂ ಕೂಡ ಆ ಆತ್ಮದ ರೆಸಿಪ್ರೊಕೇಷನ್ ಇರುತ್ತೆ. ಪ್ರಾರಂಭದಲ್ಲಿ ಅವ್ರಿಗೆ ಗೊತ್ತಾಗಲ್ಲ. ಯಾರು ಈ ರೀತಿ ಸಾಧನೆ ಮಾಡಿದಾರೋ, ಯಾರು ಗುರುಗಳು, ಅವರು ಎಲ್ಲರನ್ನೂ ಶಿಷ್ಯ, ನೀನು ಫಾಲೋವರು, ನನ್ನ ಹಿಂದೆ ಬಾ, ನಾ ಹೇಳಿದ್ದು ಕೇಳಬೇಕು, ಬೇರೆ ಯಾರ ಥರನೂ ಹೋಗಬಾರ್ದು ಅಂತ ಯಾರೂ ಪೊಸೆಸ್ ಮಾಡಲ್ಲ. ರೈಟ್ ಗುರು ವಿಲ್ ನಾಟ್ ಪೊಸೆಸ್ ಎನಿಬಡಿ, ಬಟ್ ಹಿ ನೋಸ್. ಅವರಲ್ಲೂ ಕೂಡ ಒಂದು ಗುರುತ್ವ ಇದೆ, ಸಂಬಂಧ ನನಗೆ ನಿನಗೆ ಇದೆ ಆಲ್ರೆಡಿ ಅಂತ. ಶಿಷ್ಯನಿಗೆ ಹೇಳಿದ ಮಾತು ಕೇಳಿದ್ರೆ ಮಾತ್ರ ಸಂಬಂಧ ಅಲ್ಲ, ಸಮ್ಯಕ್ ಬಂಧ, ಈ ಆತ್ಮ ಸಂಬಂಧ ಇದೆ. ನಾನು ನೀನು ಒಂದೇನೆ. ಎಲ್ಲಿವರೆಗೂ ಒಂದೇ ಇಲ್ಲ, ನಿನ್ನ ಮನಸ್ಸು ಅಡ್ಡ ಬಂದಿದೆ ಅಷ್ಟೇ. ನಿನ್ನ ಮಾಯೆ ಅಡ್ಡ ಬಂದಿದೆ ನನಗೆ, ನಿನಗೆ. ನಾನು ನಿನಗೆ ಸಹಾಯ ಮಾಡ್ತೀನಿ. ಇದನ್ನು ನೀನು ಈ ಮಾಯಾ ಪರದೆಯನ್ನು ತಳ್ಳೋದಕ್ಕೆ, ಸರಿಸೋದಕ್ಕೆ ನಾನು ಸಹಾಯ ಮಾಡ್ತೀನಿ. ನೀನು ನನಗೆ ಬಿಟ್ಕೊಡು, ಸರೆಂಡರ್ ಆಗು, ಇದನ್ನು ತೆಗಿತೀನಿ. ಕೃಷ್ಣನು ಅರ್ಜುನನಿಗೆ ಅದೇ ಹೇಳಿದ್ದು, ಗುರುವಾಗಿ, ಆಮೇಲೆ ಸ್ನೇಹಿತನಾಗಿ, ಆಮೇಲೆ ಪರಮಾತ್ಮನಾದ ಜೀವಾತ್ಮನಿಗೆ. ಹಾಗೆ ಗುರುವಿಗೆ ಬೇಕಾದಷ್ಟು ಹಂತಗಳು, ಪಾತ್ರಗಳಿರೋದರಿಂದ ಗುರುವಿಗೆ ಗೊತ್ತು ಯಾವ ಹಂತದಲ್ಲಿ ಅದನ್ನು ಅವನು ಅಟ್ರಾಕ್ಟ್ ಮಾಡಬೇಕು ಅನ್ನೋದು ಗುರುವಿಗೆ ಗೊತ್ತು. ಅದರಿಂದ ಗುರು ಶಿಷ್ಯನನ್ನು ತನ್ನಿಂದ ಬೇರೆ ಅಂತ ನೋಡೋದೇ ಇಲ್ಲ. ಶಿಷ್ಯ ಗುರುವಿನ ಭಾಗ. ಯಾವಾಗ ಶಿಷ್ಯ ಆ ಗುರುವನ್ನು ಹೊಂದಬೇಕು, ತಾನು ಗುರುವಿನಲ್ಲಿ ಒಂದಾಗಬೇಕು, ಆ ಮಾಯೆ ಅಡ್ಡ ಇರೋದನ್ನು ತೆಗಿಬೇಕು, ಗುರುವಿನ ಸಹಾಯ ಪಡಿಬೇಕು ಅಂತ ಯಾವಾಗ ಶಿಷ್ಯ ನಿರ್ಧಾರ ಮಾಡ್ತಾನೋ, ಅವನು ಸರಿಯಾದ ದಿಕ್ಕಲ್ಲಿ ಗುರುವಿನ ಕಡೆಗೆ ಅವನು ಬರ್ತಾ ಇದ್ದಾನೆ. ಅಲ್ಲಿ ಒಂದು ಯೂನಿಯನ್ ಆಗುತ್ತೆ. ಅದರಿಂದ ಅವನು ಗುರುವನ್ನು ತನ್ನಲ್ಲೇ ನೋಡಬೇಕು. ಗುರು ಶಿಷ್ಯನಲ್ಲಿರುವ ಗುರುತ್ವವನ್ನು ಹೊರಗೆ ತರಕ್ಕೆ ನೋಡಬೇಕು. ಅದಕ್ಕೆ ಹೊರಗಡೆ ಇರೋ ಗುರು ಯಾವತ್ತೂ ಒಳಗಡೆ ಇರೋ ಗುರುವನ್ನು ಮೊದಲು ತೋರಿಸ್ಬೇಕು. ಶಿಷ್ಯನಿಗೆ, ನೋಡು, ನನಗಿಂತ ಮುಂಚೆ ನಿನ್ನಲ್ಲಿ ಒಬ್ಬ ಗುರು ಇದ್ದಾನೆ, ಅವನನ್ನು ತೋರಿಸೋದಕ್ಕೆ ನಾನು ಸಹಾಯ ಮಾಡ್ತೀನಿ. ನಿನ್ನ ಗುರುವನ್ನು ಕಂಡುಕೊಂಡ ಮೇಲೆ ನಿನಗೂ ನನಗೂ ಏನು ವ್ಯತ್ಯಾಸ ಇಲ್ಲ ಅಂತ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂದರೆ, ನಿನ್ನ ಅಹಂಕಾರ ಗುಲಾಮನಾಗಬೇಕು ಅಂದರೆ ನೀನು ವಿಕ್ಟಿಮ್ ಆಗಬಾರ್ದು ಅಹಂಕಾರಕ್ಕೆ. ಆ ಗುರು ಹೆಲ್ಪ್ ಮಾಡೋಕ್ಕಾಗಲ್ಲ. ಗುರು ಎಷ್ಟು ಜ್ಞಾನದಲ್ಲಿದ್ದರು, ವಿವೇಕದಲ್ಲಿದ್ದರು, ಗುರುವಿನ ಬೆಳಕು ಬೀಳ್ತಾ ಇದ್ರೂ ಕೂಡ ನಿನಗೆ ಅದು ತಲುಪಲ್ಲ. ಜ್ಞಾನ, ಬೆಳಕು ಏನೂ ತಲುಪಲ್ಲ. ಯಾಕೆ ಅಂದರೆ ನೀನು ಗುಲಾಮನಾಗಿಲ್ಲ. ನಿನ್ನ ಅಹಂಕಾರಕ್ಕೆ ಅಹಂಕಾರ ನಿನ್ನನ್ನು ಆಳ್ತಾ ಇದೆ. ಮೊದಲು ನಿನ್ನ ಅಹಂಕಾರ ನಿನಗೆ ಶರಣಾದಾಗ ಗುರು ಸಿಗ್ತಾನೆ ಅಂತ. ಇದೆಲ್ಲ ಆಳವಾದ ಅರ್ಥ ಇದೆ. ಆ ಬರೀ ಒಂದು ಸ್ಟೇಟ್ಮೆಂಟ್ ಕೇಳಿದ ತಕ್ಷಣ ನಾವು ಗುರುಗೆ ಸೇವೆ ಮಾಡಬೇಕೇನೋ, ಗುರು ಪಾದ ತೊಳಿಬೇಕೇನೋ, ಗುರುಗೆ ಅದು ಮಾಡಬೇಕು, ಇದು ಮಾಡಬೇಕು, ಮಾಡಿದ್ರೆ ಪುಣ್ಯ ಬರುತ್ತೆ ಅಂತ ಖಂಡಿತ ಅಲ್ಲ. ಆದರೆ ಜೊತೆಯಲ್ಲಿ ಇದ್ದಾಗ ಗುರು ಸಾಧನೆ ಮಾಡೋದಕ್ಕೆ, ಸಪೋರ್ಟ್ ಮಾಡೋದಕ್ಕೆ ಕೆಲವು ಕೆಲಸಗಳನ್ನ ಗುರುವಿಗೆ ಮಾಡಬೇಕಾಗತ್ತೆ. ಅದು ಕೂಡ ಅಹಂಕಾರನ ನಾವು ಸರೆಂಡರ್ ಮಾಡ್ದಂಗೆ. ಇದು ಬಹಳ ಸೂಕ್ಷ್ಮವಾದ ಅರ್ಥವನ್ನು ಕೊಡುತ್ತೆ. ಹಾಗೆ ಅಂತ ಸ್ಲೇವರಿ ಅಲ್ಲ.